ಹಾಯ್ ಎವ್ರಿವನ್. ಹಾಗೆ ವಾರ್ಡ್ರೋಬಲ್ಲಿರೋ ಸೀರೆಗಳನ್ನೆಲ್ಲ ಮರ್ಸ್ಬೇಕಾದ್ರೆ ಸಿಕ್ಕಿದ ಸೀರೆ ಇದು. ಈ ಸೀರೆ ಕುಚ್ಚು ಬಂದು ನಾನು ಆಲ್ಮೋಸ್ಟ್ 9 ಇಯರ್ಸ್ ಆಗಿತ್ತು ಈ ಸೀರೆ ಕುಚ್ಚು ಹಾಕಿ. ಈ ಸೀರೆ ನೋಡಿದಾಗ ನನಗೆ ನೆನಪಾಗಿದ್ದು, ಒಂದು ಸ್ಟೂಡೆಂಟ್ ಕೇಳಿದರು, ಮ್ಯಾಮ್ ಬೇಬಿ ಕುಚ್ಚು ಜಾಸ್ತಿ ಲೈಫ್ ಬರುತ್ತಾ ಇಲ್ಲ ಈ ಥರ ಕ್ರೋಶಗಳು ಬರುತ್ತಾ ಅಂತ ಹೇಳಿ. ನಾನು ಈ ಡಿಸೈನ್ನ ನೋಡಿದ್ಮೇಲೆ ನನಗೆ ನೆನಪಾಗಿದ್ದೇನೋ ಅಂದರೆ, ನಾನು ಸ್ಟಾರ್ಟಿಂಗ್ ಕಲಿಯೋವಾಗ ಈ ಡಿಸೈನ್ನ ನಾನು ಹಾಕಿದ್ದಿದ್ದು. ನೋಡಿ, ನಾನು ಆವಾಗ ಸ್ಟಾರ್ಟಿಂಗ್ ಆಲ್ಮೋಸ್ಟ್ 9 ಇಯರ್ಸ್ ಆಗಿದೆ ಈ ಕ್ರೋಶ ಹಾಕಿ. ಬೇಬಿ ಕುಚ್ಚುಗಳು ನೋಡಿ ಈ ಥರ ಆಗಿದೆ. ಬಟ್ ಕ್ರೋಶ ನೋಡಿ, ಕ್ರೋಶ ನಾನು ಅವಾಗ ಯಾವ ಥರ ಹಾಕಿದೆ ಅದೇ ಥರ ಇದೆ. ಇದು ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಕಲಿಯೋಗ ಒಂದು 4-5 ಕ್ರೋಶ ಡಿಸೈನ್ಸ್ ಮಾಡಿದ್ದೆ, ಸೀರೆಗಳಿಗೆ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ. ಅದರಲ್ಲಿ ಇದು ಕೂಡ ಒಂದು. ಆವಾಗಲೇ ನೋಡಿ ಈ ಥರ ಹಾಕಿದ್ದೆ ನಾನು. ಬಟ್ ಕುಚ್ಚು ಬಂದು ಹಾಳಾಗಿದೆ ಸ್ವಲ್ಪ. ಬಟ್ ಕ್ರೋಶ ಡಿಸೈನ್ ಬಂದು ಹಾಗೆ ಇದೆ. ನಾನು ಆವಾಗ ಕಲಿಯೋಗಿ ಯಾವ ಥರ ಮಾಡ್ಕೊಂಡಿದ್ನೋ ಅದೇ ಥರನೇ ಇದೆ, ನೀವು ನೋಡ್ಬೋದು. ಸೊ ಯಾವಾಗಲೂ ಅಷ್ಟೇ ಕ್ರೋಶ ಏನು ಹಾಕಿರ್ತೀವಿ ಅದು ಲೈಫ್ ಜಾಸ್ತಿ ಬರುತ್ತೆ, ಕುಚ್ಚು ಸ್ವಲ್ಪ ಕಡಿಮೆ ಬರುತ್ತೆ. ಕುಚ್ಚು ಚೆನ್ನಾಗೇ ಇರುತ್ತೆ, ಬಟ್ ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಆವಾಗ ನನಗೆ ಕುಚ್ಚುಗಳನ್ನೆಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು, ಕುಚ್ಚು ಹಾಕಿರೋ ಸೀರೆಗಳಿಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಈಗಾದರೂ ಇದೆ ಯಾವ ಥರ ಫೋಲ್ಡಿಂಗಲ್ಲಿ ಮಾಡಿ ಇಟ್ಕೋಬೇಕು ಅಂತ ಹೇಳಿ. ಸೊ ಕ್ರೋಶ ಅದು ಲೈಫ್ ಜಾಸ್ತಿ ಬರುತ್ತೆ. ಹಾಗೆ ಆವಾಗ ಹಾಕಿರೋ ಬೀಡ್ಸ್ ಇದು ಆಲ್ಮೋಸ್ಟ್ ಸ್ವಲ್ಪ ಶೇಡ್ ಆಗ್ತಾ ಇದೆ ನೋಡಿ, ಡಿಸೈನ್ ಎಲ್ಲ ಶೇಡ್ ಆಗ್ತಾ ಇದೆ. ಬಟ್ ಇವಾಗೆಲ್ಲ ಏನು ಮಾಡ್ತೀವಿ ಅಂದರೆ ಪ್ಲಾಸ್ಟಿಕ್ ಬೀಡ್ಸ್ನ ಯೂಸ್ ಮಾಡ್ತೀವಿ. ಆವಾಗೆಲ್ಲ ಈ ಥರ ಮೆಟಲ್ ಬೀಡ್ನ ಯೂಸ್ ಮಾಡ್ತಾ ಇದ್ವಿ. ಮೆಟಲ್ ಬೀಡ್ ಬಂದು ಶೇಡ್ ಆಗುತ್ತೆ. ಇದು 9 ಇಯರ್ಸ್ ಬ್ಯಾಕ್ ಹಾಕಿರೋ ಕ್ರೋಶ ಕುಚ್ಚು ನೋಡಿ ಈ ಥರ ಶೇಡ್ ಆಗಿದೆ. ಓಕೆ, ಹಾಗೆ ಯಾರಿಗಾದ್ರೂ ಕ್ರೋಶ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ February 1st ನಾವು ಆನ್ಲೈನ್ ಕ್ರೋಶ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಕ್ರೋಶ ಕ್ಲಾಸಸ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.